ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಲಾಗ್ ರಾತ್ರಿಯಿಂದ ಸ್ಟಾರ್ಟ್ ಮಾಡೀನಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಇವತ್ತು ನಾನು ಟ್ರೆಡಿಷ್ನಲ್ ರೆಸಿಪಿ ಮಾಡತ್ತೀನಿ ರಾತ್ರಿ ಊಟಕ್ಕೆ. ಬರ್ರಿ ನೋಡೋದಂತ. ಫ್ರೆಂಡ್ಸ್, ಇದು ನೋಡ್ರಿ, ಬೆಲ್ಲ ಹಾಕಿ ನೀರು ಹಾಕಿ ಬಿಸಿ ಮಾಡತ್ತೀನಿ. ಇದನ್ನ ನಾವು ಬೆಲ್ಲದ ಪಾಕ ಅಂತೀವಿ, ಇಲ್ಲಾಂದ್ರೆ ಬೆಲ್ಲದ ಹಣ ಅಂತೀವಿ. ಇದನ್ನ ನಾವು ಕಡುಬು, ಅದು ಟ್ರೆಡಿಷ್ನಲ್ ರೆಸಿಪಿ ಇದೆ. ಯೂಶಲಿ ಒಂದೊಂದ್ಸಲ ಹಬ್ಬಕ್ಕೆಲ್ಲ ಮಾಡ್ತಾರೆ ಇದನ್ನ ಕಡುಬು ಜೊತೆಗೆ ಬೆಲ್ಲದ ಪಾಕ ಹಚ್ಕೊಂಡು ತಿನ್ನೋದು. ಕಡುಬು ನೋಡ್ರಿ ಈ ಥರ ಇಡ್ಲಿ ಪಾತ್ರೆ ಒಳಗೆ ನೀರಿನ ಉಗ ಮೇಲೆ ಇದನ್ನ ಮಾಡಿ ಬೇಯಿಸಿ ಅದನ್ನ ಪಾಕ ಹಚ್ಕೊಂಡು ತಿನ್ನೋದು. ಇದು ಹೆಲ್ದಿನೂ ಇದೆ. ಸೊ ಇದೇನು ಎಣ್ಣೆ ಜಾಸ್ತಿ ಮಾಡೋದಿರಂಗಿಲ್ಲ. ಬೆಲ್ಲದ ಪಾಕ ಒಳಗೆ ಇದ್ರೊಳಗೆ ನಾವು ಎಕ್ಸ್ಟ್ರಾ ಮಸಾಲೆ ಹಾಕ್ಬೋದು. ಮಸಾಲೆ ಅಂದರೆ ಒಣ ಕೊಬ್ಬರಿ, ಏಲಕ್ಕಿ, ಸ್ವಲ್ಪ ಶುಂಠಿ ಇದನ್ನೆಲ್ಲ ಹಾಕಿದ್ರೆ ಈಗಿನ ಕೋಲ್ಡ್ ಕ್ಲೈಮೇಟಿಗೆ ಇದು ಬೆಸ್ಟ್ ರೆಸಿಪಿ. ಹೇಳಿ ಮಾಡಿಸಿದ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಬರ್ತೈತಿ ಹೇಳ್ರಿ. ಈಗ ನಾನು ಜಸ್ಟ್ ಮಾಡತ್ತೀನಿ, ಇನ್ನೂ ಮಾಡ್ಬೇಕು. ಅದನ್ನ ಮಾಡ್ಕೋತ ನಿಮಗೆ ಹೇಳ್ತೇನೆ. ನೋಡ್ರಿ, ನಾನು ಲಟ್ಟಿಸ್ಕೊಳತ್ತೀನಿ, ಅಂದ್ರೆ ಅದು ಮಾಡಿ ಇಟ್ಕೊಳತ್ತೀನಿ. ಇದ್ರಲ್ಲಿ ಒನ್ ಟೈಮ್ ಮಾಡಿ ಇಟ್ಟೀನಿ. ಸೊ ನಬ್ಬೈ ಬಂದು ನೋಡಕತ್ತಿದ್ದೆ ನಾನು ಹೆಂಗೆ ಮಾಡತ್ತೀನಿ ಏನಂತ. ಸೊ ಇದೇನಿಲ್ಲ, ಸ್ಟ್ರೇಟ್ ಲಟ್ಟಿಸ್ಕೊಳ್ಳೋದು, ಮಡಚಿ ಲಟ್ಸೋದೇನಿಲ್ಲ. ಆ್ಯಕ್ಚುಲಿ ನಾನು ಪ್ಲೇಟ್ ಒಳಗೆ ಲಟ್ಸಾತೀನಿ, ಯಾಕಂದ್ರೆ ಪ್ಲೇಟ್ ಮೇಲೆ ಲಟ್ಸಾತೀನಿ, ಯಾಕಂದರೆ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಸೊ ಪ್ಲೇಟ್ ಆರಾಮಾಗಿ ಮೂವ್ ಮಾಡಿ ಅದನ್ನು ಚಪಾತಿ ಹಂಗೆ ರೌಂಡ್ ಶೇಪ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಪ್ಲೇಟ್ ಮೇಲೆ ಮಾಡ್ಕೊಳತ್ತೀನಿ. ನೋಡಿರಿ, ಹಿಂಗೆ ರೌಂಡ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಒಂದು ಪದರ ಮಡಚಿ ಮತ್ತು ಇನ್ನೊಂದು ನೆಕ್ಸ್ಟ್ ಟ್ರಯಾಂಗಲ್ ಟೈಪ್. ಸೊ ಒಂದೊಂದು ಪದರಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮಾಡಿದರೆ ಅದು ರೆಡಿ ಆದಮೇಲೆ ಚೆಂದಂಗೆ ಬಿಚ್ಕೋತೈತದೆ, ಅಂಟ್ಕೊಳ್ಳೋಂಗಿಲ್ಲ ರೆಡಿ ಆದಮೇಲೆ. ಸೊ ನಾನು ಈಗೆಲ್ಲ ಮಾಡಿ ಇಟ್ಕೊಳಕತ್ತೀನಿ ಫ್ರೆಂಡ್ಸ್. ಈಗ ಒಂದು ಸೈಡ್ ಮಾಡಿಟ್ಟೀನಿ. ಸೊ ರೈಸು ಮಾಡಿಟ್ಟೀನಿ. ಕಡುಬು ಮತ್ತು ಬೆಲ್ಲದ ಪಾಕ ಆತಂದ್ರೆ ಆಯ್ತು. ಭಾಳ ಈಸಿ ರೀ ಇದು ಮಾಡೋದು. ಆ್ಯಕ್ಚುಲಿ ಯಾರಿಗಾದ್ರೂ ಕೋಲ್ಡ್ ಆಗಿತ್ತಂದರೆ ಇದು ತಿಂದರೆ ಒಂದು ಸ್ವಲ್ಪ ರಿಲೀಫ್ ಆಗ್ತೈತಿ. ಯಾಕಂದ್ರೆ ಬೆಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಮಸಾಲೆ ಅಂದ್ರೆ ಮೆಣಸು, ಶುಂಠಿ ಇದೆಲ್ಲ ಒಂದು ಸ್ವಲ್ಪ ಗಂಟ್ಲಿಗೆ ಇದನ್ನು ಹಿತ ಕೊಡ್ತೈತಿ. ಸೊ ನೋಡಿರಿ, ನಾನು ನಿಮ್ಗೆ ಈಗ ಮ್ಯಾಲಿಂದ ತೋರ್ಸಾತೀನಿ ಹೆಂಗೆ ಮಾಡೋದಂತ. ಸೊ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಟ್ರಯಾಂಗಲ್ ಶೇಪಿಗೆ ಹಿಂಗೆ ಮಾಡ್ಕೊಂಡು ಇದು ಮಾಡ್ಬೇಕು. ಭಾಳ ಪ್ರೆಸ್ ಮಾಡಬಾರ್ದು. ಸೊ ನಾನು ಇಲ್ಲೆಲ್ಲ ಮಾಡ್ಕೊಂಡು ಇಟ್ಕೊಂಡೀನಿ ಫ್ರೆಂಡ್ಸ್. ಸೊ ಈ ಕಡೆ ಬೆಲ್ಲದ ಪಾಕದ ಮಾಡತ್ತಿದ್ದೆ, ಸ್ಲೋ ಇಟ್ಟಿದ್ದೆ, ಅದನ್ನ ಸ್ವಲ್ಪ ಜೋರು ಮಾಡಿ ಕುದಿಯೋಕ್ಕಿಟ್ಟೆ. ಸೊ ಬರ್ರಿ ಹೆಂಗಾಗ್ಯಾವ ಕಡುಬು ನೋಡೋಣಂತ. ನೋಡಿರಿ, ಉಗಿದ ಮೇಲೆ ಬಂದಾಗ. ಸೊ ಇದು ನಾವು ಹೆಂಗೆ ಇಡ್ಲಿ ಒಳಗೆ ಹೆಂಗೆ ಇಡ್ಲಿ ಮಾಡ್ತೀವಿ ಹಂಗೆ ಅದೇ ಟೈಪ್ ಅದ್ರೊಳಗೆ ನೀರು ಹಾಕಿ ಮೇಲೆ ಹಿಂಗೆ ಪ್ಲೇಟ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನಿಮ್ಮ ಕಲರ್ ನೋಡಿರಿ ಚೇಂಜಸ್ ಆಗೈತಿ, ಆಮೇಲೆ ಬಬಲ್ಸ್ ಬಂದಾವ. ಸೊ ಇದ್ರದ್ದು ಅರ್ಥ ಅದು ಬೆಂದೈತಿ ಅಂತ. ಸೊ ಕಡುಬು ರೆಡಿ ಆಗೈತಿ. ಸೊ ನಾನೀಗ ತೆಗ್ಯಾತೇನೆ ನೋಡಿರಿ. ಒಂದು ಸ್ವಲ್ಪ ಕೆಳಗೆ ಅಂಟ್ಕೊಂಡಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿದರೆ ಅದು ಕೆಳಗೇನು ಅಂಟ್ಕೊಳ್ಳಲ್ಲ. ನೋಡಿರಿ, ಏನೂ ಅಂಟ್ಕೊಂಡಿಲ್ಲ.
ಸೊ ನೆಕ್ಸ್ಟ್ ನಾನು ಮತ್ತು ಮಾಡಿದ್ದು ಎಲ್ಲ ಇಡಾಕತ್ತೀನಿ. ಒಂದು ಸಲ ಮಾಡಿಟ್ಕೊಂಡ್ರೆ ನೀವು 4 ಇಟ್ಕೊಂಡು ಆಮೇಲೆ ರೆಡಿ ಮಾಡ್ಕೊಬೋದು. ಸೊ ಬೇಗ ಆಗ್ತೈತಿ. ಒಂದು 5 ಮಿನಿಟ್ಸ್ ಬೇಯ್ದ್ರೆ ಆಯ್ತು. ಸೊ ಈಗ ಮುಚ್ಚಿ ಇಡ್ತೇನೆ ನಾನು. ಸೊ ಈಗ ಬೆಲ್ಲದ ಪಾಕ ಆಗೈತೇನೆ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಗ್ಯಾಸು ಸ್ಲೋ ಇಟ್ಬಿಟ್ಟಿದ್ದೆ. ಸೊ ಈಗ ಮತ್ತೆ ಜೋರು ಮಾಡಿ ಕುದಿಸ್ತೇನೆ ಅದನ್ನು. ಸೊ ಅದು ನೀರೆಲ್ಲ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ ಈ ಥರ ರೆಡಿ ಆಗ್ತಿತ್ತು ಬೆಲ್ಲದ ಪಾಕ. ಸೊ ನೋಡಿ ಆಗಲೇ ಇಟ್ಟಿದ್ದೆ ನಿಮ್ಗೆ ತೋರ್ಸಾತಿದ್ದೆ, ಅದು ಫುಲ್ಲು ಹೊಗೆ ಬಂದು ನಿಮ್ಗೆ ಕಾಣಿಸ್ವಲ್ದೆ. ಅಂದರೆ ನಾನು ನಿಮ್ಗೆ ಚೇಂಜಸ್ ತೋರ್ಸಾಕತ್ತಿದ್ದೆ, ಅದು ಹೆಂಗೆ ಹಸಿದು ಇದ್ದಿದ್ದು ಹೆಂಗೆ ಕಲರ್ ಚೇಂಜ್ ಆಗ್ತೈತಿ ಅಂತ. ಸೊ ನೋಡಿರಿ ಈಗ ಬಿಸಿ ಇದ್ರೊಳಗೆ ಆಗ್ಯಾವ. ಆ್ಯಕ್ಚುಲಿ ಬಿಸಿಗೆ ತಿಂದ್ರೇ ಟೇಸ್ಟ್ ಫ್ರೆಂಡ್ಸ್. ಇದು ಆರಿದ್ಮೇಲೆ ತಿನ್ನೋಕೆ ಅಷ್ಟೊಂದು ರುಚಿ ಕೊಡೋಲ್ಲ. ಸೊ ನೀವು ಯಾವಾಗ ತಿಂತಿರ್ತೀರಿ ಒಂದೇ ಸಲ ಮಾಡಿಟ್ಕೊಂಡು ಆಮೇಲೆ ಒಂದು 2 ನಿಮಿಷದೊಳಗಿಟ್ಟು ಬಿಸಿ ಮಾಡ್ಕೊಂಡು ತಿಂದ್ರೂ ಟೇಸ್ಟ್ ಆಗ್ತೈತಿ. ಸೊ ನಾನೀಗಿದು ಸ್ವಲ್ಪ ಸ್ವೀಟ್ ಐತಲ್ಲ, ಸ್ವಲ್ಪ ಅದ್ರ ಜೊತೆ ಕಾಂಬಿನೇಷನ್ ಸ್ವಲ್ಪ ಖಾರ ಒಳಗೆ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಖಾರ ಮಾಡ್ಕೊಳತ್ತೀನಿ. ಭಾಳ ಈಸಿ ಇದೆ, ಒಂದು ನಿಮಿಷನಾಗೆ ಆಗಿಬಿಡ್ತೈತಿ. ಏನು ಜಾಸ್ತಿ ಬೇಡ ಇದಕ್ಕೆ. ಒಂದು ಬೆಳ್ಳುಳ್ಳಿ, ಉಪ್ಪು, ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಅದನ್ನು ಜಚ್ಕೋಬೇಕು. ಸೊ ಒಂದು ಸ್ವಲ್ಪ ಇದು ಸ್ವೀಟ್ ಜೊತೆ ಒಂದು ಸ್ವಲ್ಪ ಖಾರ ಇದ್ರೂ ಅದು ಟೇಸ್ಟ್ ಇರ್ತೈತಿ. ಭಾಳ ಸ್ವೀಟನ್ನು ತಿನ್ನೋಕೆ ಆಗಂಗಿಲ್ಲ. ಸೊ ಉಪ್ಪಿನಕಾಯಿ ಥರ ನೆಂಚ್ಕೊಳ್ಳೋಕ್ಕೂ ಮಾಡ್ಕೊಬೋದು. ಸೊ ಇದನ್ನು ಒಂದು ಸ್ವಲ್ಪ ಜಚ್ಕೋಬೇಕು. ಸೊ ಈ ಕಲ್ಲೊಳಗೆ ಮಾಡ್ಕೊಂಡ್ರೆ ಕಲ್ಲೊಳಗೆ ಜಚ್ಕೊಂಡ್ರೆ ಅದೊಂಥರ ಟೇಸ್ಟ್ ಆಗ್ತೈತಿ. ಸೊ ನಾನೀಗ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆನೂ ಹಾಕ್ಕೋತೀನಿ. ಒಂದು ಸ್ವಲ್ಪ ಸಣ್ಣ ಆದಮೇಲೆ ಒಂದು 2 ಕಾಳು ಜೀರಿಗೆ ಹಾಕ್ಕೋಬೇಕು. ಆ್ಯಕ್ಚುಲಿ ಮರ್ತಿದ್ದೆ ನಾನು, ಮತ್ತು ಆಮೇಲೆ ನೆನಪಾತು. ಒಂದು ಸ್ವಲ್ಪ ಜೀರಿಗೆ ಹಾಕಿ ಮತ್ತೊಂದು ಸ್ವಲ್ಪ ಸಣ್ಣಂಗೆ ಜಚ್ಕೊಂಡೆ. ಇಷ್ಟ ಇದಕ್ಕೆ ರೆಡಿ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಖಾರ ಅಂತೇಳಿ. ಬೇಕಂದ್ರೆ ನೀವು ಇದಕ್ಕೆ ಒಣ ಕೊಬ್ಬರಿನೂ ಹಾಕ್ಕೋಬೋದು. ಸೊ ಇಲ್ಲಿ ನೋಡಿರಿ, ಇದು ಮಾಡಿ ಇಟ್ಕೊಂಡಿದ್ದೆ ಹಸಿದ ಹಿಟ್ಟು. ಇದು ರೆಡಿ ಆಗಿದ್ದೆ. ಸೊ ಚಪಾತಿ ಹಿಟ್ಟು ಫ್ರೆಂಡ್ಸ್, ಗೋಧಿ ಹಿಟ್ಟು ಅಷ್ಟೇ ಹಾಕಿ ನಾದ್ಕೊಂಡಿದ್ದೆ. ಮತ್ತೇನು ಮೈದಾ ಇಲ್ಲ, ಏನೂ ಇಲ್ಲ. ಬರೀ ಗೋಧಿ ಹಿಟ್ಟು, ಉಪ್ಪು ಹಾಕಿ ಚಪಾತಿ ಹಿಟ್ಟು ನಾದ್ಕೊಳ್ಳೋದು ಹಂಗೆ ನಾದ್ಕೋಬೇಕು. ಸೊ ನಾನು ಮತ್ತಿಲ್ಲೇ ಸೆಕೆಂಡ್ ಟೈಮ್ ಇಡಾಕತ್ತೇನೆ. ಸೊ ಈಗ ಬೆಲ್ಲದ ಪಾಕ ನೋಡಿರಿ ಫ್ರೆಂಡ್ಸ್, ಕುದ್ದು ಗಟ್ಟಿ ಆಗತ್ತೈತೆ. ಒಂದು ಸ್ವಲ್ಪ ಎಳೆ ಪಾಕ ಆದರೆ ಆಯ್ತು, ರೆಡಿ. ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಆಮೇಲೆ ಬೆಳ್ಳುಳ್ಳಿ ಖಾರ ನೋಡಿರಿ ನಾನೊಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಸೊ ನಬ್ಬಯ್ಯಂತೂ ತಿನ್ನೋಂಗಿಲ್ಲಲ್ಲ, ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಸೊ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್, ಇವತ್ತಿನ ನೈಟ್ ಊಟದ ರೆಸಿಪಿ ಬೆಳ್ಳುಳ್ಳಿ ಖಾರ ಬೆಲ್ಲದ ಪಾಕ. ಆ್ಯಕ್ಚುಲಿ ನಾ ಇಲ್ಲೇನು ಮಸಾಲೆ ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕಂದರೆ ನಮ್ಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಆ್ಯಕ್ಚುಲಿ ಮಸಾಲೆನೂ ಹಾಕ್ಕೋಬೇಕು, ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂತೇಳಿ ನಾನು ಹಾಕ್ಕೊಂಡಿಲ್ಲ. ಸೊ ಸಪ್ಪನ ಬೇಳೆ, ಇದ್ರ ಜೊತೆ ಕಾಂಬಿನೇಷನ್ ಸಪ್ಪನ ಬೇಳೆ, ಬೆಳ್ಳುಳ್ಳಿ ಖಾರ, ಆಮೇಲೆ ಕಡುಬು.
ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ನನಗೆ ಯಾವುದೂ ಸಬ್ಸ್ಕ್ರೈಬ್ ಯಾರೂ ಮಾಡತ್ತಿಲ್ಲ. ವಿಡಿಯೋ ನೋಡ್ತೀರಿ ಆದರೆ ಲೈಕು ಮಾಡತ್ತಿಲ್ಲ, ಸಬ್ಸ್ಕ್ರೈಬು ಮಾಡತ್ತಿಲ್ಲ. ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ. ಪ್ಲೀಸ್ ಆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. Thanks for watching. Bye friends. Thank you.